ಇನ್ನು ಭಾರಿ ಮಳೆಗೆ ಒಂದು ಗ್ರಾಮ ದ್ವೀಪದಂತಾಗಿದೆ. ಭಾರಿ ಮಳೆಗೆ ಅದ್ಯಪಾಡಿಯಲ್ಲಿ ಪ್ರವಾಹ ಎದುರಾಗಿದೆ. ಹೀಗಾಗಿ ದ್ವೀಪದಂತೆ ಮೊಗೇರ ಕುದ್ರು ಗ್ರಾಮ ಬದಲಾಗಿದೆ. ಇಡೀ ಮೊಗೇರ ಕುದ್ರು ಗ್ರಾಮ ದ್ವೀಪದಂತೆ ಮಾರ್ಪಾಡಾಗಿದೆ. ಇಡೀ ಗ್ರಾಮದ ಸುತ್ತ ನೀರು, ನಡುವೆ ಗ್ರಾಮ. ಮರವೂರು ಡ್ಯಾಂನಿಂದ ಆದ್ಯಪಾಡಿಯಲ್ಲಿ ಕೃತಕ ನೆರೆ ಉಂಟಾಗಿದೆ. ಮರವೂರು ಡ್ಯಾಂನಿಂದಾಗಿ ಆದ್ಯಪಾಡಿಯಲ್ಲಿ ಇದೀಗ ಕೃತಕ ನೆರೆ ಎದುರಾಗಿದೆ. ನದಿ ನೀರಿನಿಂದಾಗಿ ಸಾವಿರಾರು ಎಕರೆ ಕೃಷಿ ಜಮೀನು ನಾಶವಾಗಿದೆ. ಇನ್ನು ನದಿ ನೀರು ನುಗ್ಗಿ ಸಾವಿರಾರು ಎಕರೆಯ ಕೃಷಿ ಜಮೀನು ನಾಶವಾಗಿದೆ. ಭತ್ತ, ಅಡಕೆ, ತೆಂಗು, ಬಾಳೆ ಸೇರಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಅದ್ಯಪಾಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಇಡೀ ಗ್ರಾಮ ಅಕ್ಷರಶಃ ನದಿಯಂತಾಗಿದ್ರೆ ಮತ್ತೊಂದೆಡೆ ಸಾವಿರಾರು ಎಕರೆ ಕೃಷಿ ಜಮೀನು ನೀರಿನಲ್ಲಿ ಮುಳುಗಡೆಯಾಗಿದೆ. ದೋಣಿ ಬಿಟ್ಟರೆ ಇಡೀ ಗ್ರಾಮಕ್ಕೆ ಸಂಪರ್ಕ ವ್ಯವಸ್ಥೆಯೇ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇದೆಲ್ಲವೂ ಒಂದು ಡ್ಯಾಮ್ ಕಟ್ಟಿದ್ರಿಂದಾಗಿ, ಒಂದು ಡ್ಯಾಮನ್ನು ಅವೈಜ್ಞಾನಿಕವಾಗಿ ಕಟ್ಟಿದ್ದಕ್ಕೆ ಇದೀಗ ಡ್ಯಾಮ್ನ ಅಕ್ಕಪಕ್ಕದ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾವಿರಾರು ಎಕರೆ ಕೃಷಿ ಜಮೀನು ನಾಶವಾಗಿದ್ದರೆ ಒಂದು ಇಡೀ ಗ್ರಾಮ ದ್ವೀಪದಂತಾಗಿದೆ. ಗ್ರಾಮಕ್ಕೆ ತೆರಳೋದಕ್ಕೆ ರಸ್ತೆ ಇಲ್ಲದೆ ಇದೀಗ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೇವಲ ತೆಪ್ಪ ಅಥವಾ ದೋಣಿಯ ಮೂಲಕವಾಗಿ ಪ್ರಯಾಣ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಮರವೂರು ಡ್ಯಾಮ್ನಿಂದಾಗಿ ಆದ್ಯಪಾಡಿಯಲ್ಲಿ ಕೃತಕ ನೆರೆ ಉಂಟಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ವೈಜ್ಞಾನಿಕವಾಗಿ ಡ್ಯಾಮ್ ಕಟ್ಟಿದ್ದೇ ಆದರೆ ಅಥವಾ ಸ್ಥಳದಲ್ಲಿ ಯಾರಿದ್ದಾರೆ, ಸ್ಥಳದಲ್ಲಿ ಇರುವಂತಹ ಗ್ರಾಮಗಳು ಯಾವಿದ್ದಾವೆ ಅದರ ಬಗ್ಗೆ ಸರಿಯಾಗಿ ಸರ್ವೆ ನಡೆಸಿ ಏನಾದರೂ ಬೇರೆ ಕಡೆಗೆ ಅವರಿಗೆ ನೆಲೆ ಕಲ್ಪಿಸಿ ಕೊಟ್ಟಿದ್ದಾಗಿದ್ದರೆ ಈ ಸಮಸ್ಯೆಗಳು ಎದುರಾಗ್ತಾ ಇರಲಿಲ್ಲ. ಇನ್ನು ಮಂಗಳೂರಿನಲ್ಲಿ ನೆರೆಯಿಂದ ಉಂಟಾಗಿರುವಂತಹ ಹಾನಿಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮಳೆಯಿಂದಾಗಿ ಮಂಗಳೂರಿನಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಏನೇನೆಲ್ಲ ಅವಾಂತರಗಳಾಗಿದೆ, ಜನಜೀವನ ಯಾವ ರೀತಿ ಅಸ್ತವ್ಯಸ್ತವಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಇವತ್ತು ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ನಾಳೆವರೆಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನು ಅನೇಕ ಪ್ರದೇಶಗಳಲ್ಲಿ ಒಂದು ರೀತಿ ಗುಡ್ಡ ಕುಸಿತದ ವಾತಾವರಣ ನಿರ್ಮಾಣವಾದರೆ ಇನ್ನು ಕೆಲವು ಪ್ರದೇಶಗಳು ನೀರಿನಿಂದ ತುಂಬಿ ಒಂದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಮಂಗಳೂರು ಹೊರವಲಯದ ಒಂದು ಅಡ್ಯಪಾಡಿ ಅನ್ನುವಂಥ ಪ್ರದೇಶದಲ್ಲಿ ಇಡೀ ಗ್ರಾಮವೇ ಮುಳುಗಡೆ ಆಗಿರುವಂಥದ್ದು. ಆ ಊರಿನ ಜನ ಈಗ ದೋಣಿಯನ್ನು ಅವಲಂಬಿಸುವಂಥ ಪರಿಸ್ಥಿತಿ ಇದೆ. ಅಪಾಯವನ್ನ ಮುಂದಿಟ್ಟುಕೊಂಡು ಅವರು ಓಡಾಟವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮನೆಗಳಿಗೆ ಜಲದಿಗ್ಬಂಧನದ ವಾತಾವರಣ ಸದ್ಯ ನಿರ್ಮಾಣವಾಗಿರುವಂಥದ್ದು. ಆ ಕೃಷಿ ಭೂಮಿಗೆ ನೀರು ನುಗ್ಗಿ ಕೂಡ ಸಾಕಷ್ಟು ಹಾನಿಯಾಗಿದೆ. ಮತ್ತು ಈ ಅಂದರೆ ಮನೆಯಲ್ಲಿ ಇರುವಂತಹ ಸಾಕು ಪ್ರಾಣಿಗಳು ಅದನ್ನ ಮನೆ ಹೊರಗಡೆ ಕೂಡ ತೆಗೆದುಕೊಳ್ಳಲಾಗಿದೆ. ಅದು ಕೂಡ ಒಂಥರ ಮೂಕ ರೋದನೆಯನ್ನು ಅನುಭವಿಸ್ತಾ ಇದ್ದಂತಹ ಒಂದು ದೃಶ್ಯ ಕೂಡ ಅಲ್ಲಿ ನಮ್ಮ ಗಮನಕ್ಕೆ ಬಂದಿತ್ತು. ಯಾಕಂದ್ರೆ ಈ ಮಳೆಗಾಲ ಮಾತ್ರ ಅಲ್ಲ, ಅಡ್ಯಪಾಡಿ ಅನ್ನುವಂಥ ಪ್ರದೇಶದಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನದಿಯ ನೀರು ಜಾಸ್ತಿ ಆಯಿತು ಅಂತ ಹೇಳಿದ ಸಂದರ್ಭ ಗ್ರಾಮಸ್ಥರ ಆತಂಕವೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ಈ ಆತಂಕ ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ಈ ಬಾರಿ ಜೂನ್ನ ಒಂದು ಪ್ರಾರಂಭಿಕ ಮಳೆಯ ಹಂತದಲ್ಲೇ ಈ ಥರ ಅವರಿಗೊಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಅವರು ಕೂಡ ಬಹಳ ಆತಂಕದಲ್ಲಿದ್ದಾರೆ. ಈಗಲೇ ಈ ಥರ ಆದರೆ ಮುಂದೆ ಧಾರಾಕಾರ ಮಳೆ ಆಗುವಂಥ ಸಂದರ್ಭ ನಮ್ಮ ಪರಿಸ್ಥಿತಿ ಏನು ಅಂತ. ಆ ಭಾಗದಲ್ಲೊಂದು ಡ್ಯಾಮ್ ಇದೆ, ಮರವೂರು ಡ್ಯಾಮ್. ಆ ಡ್ಯಾಮ್ನಿಂದಾಗಿ ಈ ಥರ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಗ್ರಾಮಸ್ಥರದ್ದು. ಏನು ಫಲ್ಗುಣಿ ನದಿಯ ನೀರು ಹರಿದು ಹೋಗೋದಕ್ಕೆ ಆ ಡ್ಯಾಮ್ನಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ. ಆ ಡ್ಯಾಮ್ನಲ್ಲಿ ನೀರು ಸರಿಯಾಗಿ ಹರಿದು ಹೋಗದಂಥ ಸಂದರ್ಭ ಅತಿಯಾದ ನೀರು ಏನಿದೆ ಅದು ಹೆಚ್ಚುವರಿ ನೀರು ಬಂದು ಈ ಗ್ರಾಮಕ್ಕೆ ನುಸುಳುವಂಥದ್ದು, ಇಲ್ಲಿನ ಜನಜೀವನವನ್ನು ಅಸ್ತವ್ಯಸ್ತ ಮಾಡುವಂಥದ್ದು. ಹಾಗಾಗಿ ಆ ಡ್ಯಾಮ್ನ ಒಂದು ಅವೈಜ್ಞಾನಿಕತೆಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡಿ ಅಂತ ಪ್ರತಿ ಬಾರಿ ಕೂಡ ಸರ್ಕಾರದ ಬಳಿ ಅವರು ಅಳಲನ್ನು ತೋಡಿಕೊಳ್ತಾರೆ. ಕೇವಲ ಭರವಸೆಯನ್ನು ಮಾತ್ರ ನೀಡಲಾಗುತ್ತೆ ಬಿಟ್ಟರೆ ಈವರೆಗೂ ಕೂಡ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಕಳೆದ ವರ್ಷ ಕೂಡ ದಿನೇಶ್ ಗುಂಡೂರಾವ್ ಸಹಿತ ಒಂದು ನಿಯೋಗ ಅಲ್ಲಿಗೆ ಹೋಗಿ ಭೇಟಿ ಮಾಡಿತ್ತು. ಈ ಬಾರಿ ಆದರೂ ನಾವು ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ರೀತಿಯ ಭರವಸೆ
ಭರವಸೆಯನ್ನು ನೀಡಿದರು. ಆದರೆ ಈವರೆಗೂ ಅವರ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಆ ಮುಂದಿನ ಮಳೆಗಾಲದ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನು, ನಮ್ಮ ಪಾಡು ಏನು ಅನ್ನುವಂಥದ್ದೇ ಆ ಗ್ರಾಮದ ಜನರ ಒಂದು ಆತಂಕಕ್ಕೆ ಕಾರಣವಾಗಿದೆ. ಇದು ಬಿಟ್ಟರೆ ಮಂಗಳೂರು ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಈಗ ಗುಡ್ಡ ಕುಸಿತದ ಒಂದು ಆತಂಕ ಕೂಡ ನಿರ್ಮಾಣ ಆಗಿದೆ. ಏನು ಆಳೆತ್ತರದ ಪ್ರದೇಶದಲ್ಲಿ ಮನೆ ಕಟ್ಟಡಗಳನ್ನು ಕಟ್ಟಿರುವಂಥವರು ಒಂದು ಆತಂಕದಲ್ಲಿ ದಿನವನ್ನು ದೂಡ್ತಾ ಇದ್ದಾರೆ. ಇವತ್ತು ಕೂಡ ಮಂಗಳೂರು ಸಮೀಪದ ಕದ್ರಿ ಕೈಬಟ್ಟಲ್ನಲ್ಲಿ ಒಂದು ಮನೆಯ ತಡೆಗೋಡೆ ಅನ್ನುವಂಥದ್ದು ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ಬೆನ್ನಲ್ಲೇ ಮನೆ ಕೂಡ ಕುಸಿದು ಬೀಳುವಂಥ ಒಂದು ಆತಂಕ ಸದ್ಯ ಅಲ್ಲಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಅಲ್ಲಿರುವಂಥವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗೋದಕ್ಕೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಜನರು ಎಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯ ಇದೆ. ಕೆಲವೊಂದಿಷ್ಟು ಜನ ಮೋಜು ಮಸ್ತಿಗೋಸ್ಕರ ನದಿ ತೀರಗಳಿಗೆ ಹೋಗಿ ಸಮಸ್ಯೆಯನ್ನು ಉಂಟು ಮಾಡಿಕೊಂಡ್ರೆ ತಮ್ಮ ಪಾಡಿಗೆ ತಾವು ಕೆಲಸಕ್ಕೆ ಹೋಗುವಂಥವ್ರಿಗೂ ಕೂಡ ಇವತ್ತು ಅಪಾಯ ಎದುರಾಗಿರುವಂಥದ್ದು. ಬೆಳ್ತಂಗಡಿ ತಾಲೂಕಿನ ಸವಣಾಲ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಸಂಜೀವ ಮತ್ತು ಸತೀಶ್ ಪೂಜಾರಿ ಅನ್ನುವಂಥವರು ಕೆಲಸಕ್ಕೆ ಬೈಕ್ನಲ್ಲಿ ಹೋದಂಥ ಸಂದರ್ಭ ನದಿಯಲ್ಲಿ ಕೊಚ್ಚಿಕೊಂಡು ಬೈಕ್ ಸಮೇತ ಕೊಚ್ಚಿಕೊಂಡು ಹೋದಂಥ ಘಟನೆ ನಡೆದಿದೆ. ಆದರೆ ಕೂಡಲೇ ಅಂತರದಲ್ಲಿ ಅವರು ಬಚಾವಾಗಿದ್ದಾರೆ. ಬೈಕ್ ಒಂದು ನದಿಯ ಬದಿಯ ಒಂದು ಗೋಡೆಗೆ ಸಿಲುಕಿಗೆ ಹಾಕಿಕೊಂಡ ಪರಿಣಾಮ ಅವರು ಬಚಾವಾಗಿರುವಂಥದ್ದು. ಒಂದು ದೊಡ್ಡ ಅನಾಹುತ ಅನ್ನುವಂಥದ್ದು ತಪ್ಪಿ ಹೋಗಿದೆ. ಹಾಗಾಗಿ ನದಿ ಪಾತ್ರದಲ್ಲಿ ಇರುವಂತಹ ಜನ, ಈ ಗುಡ್ಡ ಕುಸಿತದ ಭೀತಿ ಇರುವಂತಹ ಜನ ಯಾವುದೇ ಚಾನ್ಸ್ಗಳನ್ನು ತೆಗೆದುಕೊಳ್ಳದೆ ಸ್ವಲ್ಪ ಮಳೆಯ ಆರ್ಭಟ ಕಮ್ಮಿ ಆಗುವವರೆಗಾದರೂ ಕೂಡ ಬೇರೆಡೆ ಸ್ಥಳಾಂತರವಾಗುವ ಅವಶ್ಯಕತೆ ಸದ್ಯ ದಕ್ಷಿಣ ಕನ್ನಡದಲ್ಲಿ ನಿರ್ಮಾಣವಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. Oh my God.